ಬೆಂಕಿ ಬಬ್ಲದಂಗೆ ಗೊತ್ತಾ ಇವತ್ತು ಬೆಳಗ್ಗೆ ಒಂದು ಸಿಂಗಲ್ ಚಡ್ದ ನಡೆದು ನೋಡ್ರಿ ನಾವು ಹೊಲದ ಕಡೆ ರುಟ್ರ್ ಹೊಡಿಬೇಕತ್ತ ಡಿಜಾಲ್ ಕ್ಯಾನ್ ಹಂಗೆ ಕೈಯಾಗ ಹಿಡ್ಕೊಂಡು ಸೈಕಲ್ ಮೀಟ್ರ್ ಮೇಲೆ ಈಗ ಹೊಂಟು ನೋಡ್ರಿ. ಡಿಜಾಲ ತೊಗೊಂಡು ಗಾಡಿಗೆ ಹಾಕಿ ಇವತ್ತು ರುಟ್ರ್ ಹೊಡಿಬೇಕು ಅನ್ನೋ ತಲೆ ಭಾಳ ಐತಿ. ಈಗ ಹೋಗುಣ್ರಿ, ಈಗ ಹೊಂಟಿ ನೋಡ್ರಿ ಪಂಪಿಗೆ ಡಿಜಾಲ್ ತೊಗೊಳಕ್ಕೆ. ಈಗ ಡಿಜಾಲ್ ತೊಗೊಂಡು ಹಾಕ್ಸೊಂದು ಹೋಗುಣ್ರಿ ಹೊಲದ ಕಡೆ. ಹಂಗೆ ಡಿಜಾಲ್ ತೊಗೊಂಡು ಹೊಲಕ್ಕೆ ಬರೋಕೆ ಅನ್ನೋಕೆ ಮೋಟ್ರ್ ಚಾಲೂ ಆಗಿತ್ತು ನೋಡ್ರಿ. ಹೊಲಕ್ಕೆ ಬರೋಕೆ ಟೈಮ 9:30 ಆಗಿತ್ತು. ಅವಾಗ ಬರೋಕೆ ಏನಾಗಿತ್ತು, ಮೋಟ್ರ್ ಚಾಲೂ ಆಗಿಬಿಟ್ಟಿತ್ತು. ಅನ್ನತ್ಲೆ ಹಂಗೆ ಏನು ಮಾಡೋದು, ಕಬ್ಬಿಗೆ ನೀರು ಹಚ್ಬೇಕಂತೇಳಿ ಮೋಟ್ರ್ ಚಾಲೂ ಆಗಿದ್ದ ಕಬ್ಬಿಗೆ ಸಾಲುಗಳಿಗೆ ನೀರು ಹಚ್ಚಿನ್ರಿ. ನೋಡ್ರಿ ಅದೆಲ್ಲ ಹೊಂಟೈತಿ ನೀರು. ಎಲ್ಲ ನೀರು ಹಚ್ಚಿ ಇನ್ನು ಟ್ಯಾಕ್ಟ್ರ್ ಕಡೆ ಹೋಗ್ಬೇಕು ಅನ್ನೋದು ಐತ್ರಿ. ಈಗ ಹಂಗೆ ಹಚ್ಚೋಕೆ ಮನ್ಯಾಗ ಒಂದು 2 ಕ್ಯಾನ್ ನೀರಿಲ್ಲ, ನೀರು ತೊಗೊಂಬಂದಿರು. ಹಂಗೆ ನೀರು ತುಂಬಬೇಕಂತೇಳಿ ಬಂದು ನೋಡ್ರಿ ಬೋರ್ ಕಡೆ ಹೊಂಟ ನೋಡ್ರಿ. ಈಗ ಜೈ ಶ್ರೀರಾಮ್ ಅನ್ಕೋತ ಬೋರ್ ಕಡೆ ಹೋದನ್ರಿ. ಹೋಗಿ ಬೋರ್ ಕಡೆ ಹೋದವಂತಲೇ ನೀರು ತುಂಬಾಕ ಚಾಲೂ ಮಾಡಿ ನೋಡ್ರಿ. ಹಂಗೆ ಕ್ಯಾನ್ಗಳು ತುಂಬ ಅಂತಲೇ ಅವ್ನಿಗೆ ಕ್ಯಾನ್ಗಳು ತಂದು ಇಲ್ಲೇ ದಂಡಿಗೆ ಇಟ್ಟು ನೋಡ್ರಿ. ಈಗ ಕ್ಯಾನ್ಗಳು ತಂದು ದಂಡಿಗೆ ಇಟ್ನಿ. ಇವನ್ನ ಮನೆಗೆ ಹೋಗೋತ್ ಮುಂದೆ ತೊಗೊಂಡು ಹೋದ್ರೆ ಆತಂತೇಳಿ ಕ್ಯಾನ ಇಲ್ಲೇ ತಂದು ದಂಡಿಗೆ ಇಟ್ಟು ನೋಡ್ರಿ. ಹಂಗೆ ಟ್ಯಾಕ್ಟ್ರಿಗೆ ಹಾಕ್ಬೇಕತ್ತು ಬ್ರೇಕ್ ಇಲ್ಲ ಡಿಜಾಲ್ ಕ್ಯಾನ್ ತೊಗೊಂಡು ಬಂದು ನೋಡ್ರಿ. ಈಗ ಹೊಲಕ್ಕೆ ಬಂದು ನೋಡ್ರಿ. ಟ್ಯಾಕ್ಟ್ರ ಅಲ್ಲಿ ನಿಂತೈತ್ರಿ. ಇನ್ನು ಹೋಗಿ ಅದಕ್ಕೆ ಹಾಕೊಂಡ್ರಿ, ಡಿಜಾಲ್ ಹಾಕೋನು ಹಾಗೆ ಬ್ರೇಕ್ ಕಾಯಿಲ್ ಹಾಕಿ ಚಾಲೂ ಮಾಡಿ ರುಟ್ರ್ ಹೊಡಿನ್ರಿ. ಹಂಗೆ ಹೊಂಟು ನೋಡ್ರಿ. ಹಂಗೆ ಮಣ್ಣು ಸದಕ ಹಾಕಿದ್ದಿಲ್ಲ, ಸದಕ ನೋಡ್ಕೋತ ಹೊಂಟು ನೆಲೆ ತಾದ ನಡು ದಾರ್ಯಾಗ ಸದಕ್ಕೆ ಮಾತ್ರ ತಿಂಡಿಲಿ ಎಳಾದೈತ್ರಿ. ಸದಕ್ಕೆ ತಿಂಡಿಲಿ ಈಗ ಎಳಾದೈತಿ. ಈಚೆ ಕಡೆ ಗೋಧಿ ಹಾಕಿವು, ನಾ ಗೋಧಿ ಪಕ್ಕ ಎದ್ದಿಲ್ಲ ನೋಡ್ಬೋದು. ನಾ ಕಾಣತ್ತೆ ಇಲ್ಲ, ಅದರ ಸದಕ್ಕೆ ಮಾತ್ರ ಫುಲ್ ಕಾಣಾದತ್ ನೋಡ್ರಿ. ಏಕ ಸಾಲೆ ಸದಕ್ಕೆ ಮಾತ್ರ ಮಸ್ತ್ ಕಾಣಾದತ್ ನೋಡ್ಬೋದು. ಹಂಗೆ ನೋಡ್ಕೋತ ಮತ್ತೆ ಹೊಂಟಿವಿ ನೋಡ್ರಿ. ಈಗ ತೆಳಗಿನ ಕಟ್ಟಿ ಕಡೆ ಅದು ಪೂರ ಕಟ್ಟೆಲ್ಲ ಸದಕ ಐತ್ರಿ ನೋಡ್ಬೋದು. ಅದೊಟ್ಟು ಪೂರ ಸದಕನ ಐತಿ. ಆ ಸದಕ ನೋಡ್ಕೋತನ ಹಂಗೆ ಹೋಗೋಕೆ ಟ್ಯಾಕ್ಟ್ರ್ ಬಂದ ಬಿಡ್ತ್ರಿ. ಬಿಡ್ಯಾಗ್ಬಿಟ್ರಿ ಚಾಲೋ ನಾವು ಮೈನಿಂದ.